ವಿಜೇಂದ್ರ ವಿರುದ್ಧವಾಗಿಯೇ ರಮೇಶ್ ಜಾರಕಿಹೊಳಿ ಅವರು ವಾಗ್ದಾಳಿ ಮಾಡಿಬಿಟ್ಟಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿಯೇ ರಮೇಶ್ ಜಾರಕಿಹೊಳಿ ಮಾತಾಡಿರೋದು. ವಿಜೇಂದ್ರ ಅಧ್ಯಕ್ಷ ಸ್ಥಾನವನ್ನು ವಿಜೇಂದ್ರ ಅವರು ಅಧ್ಯಕ್ಷ ಸ್ಥಾನದಲ್ಲಿ ಕೂತಿದ್ದಾರಲ್ಲ, ನಾನು ಯಾವತ್ತಿಗೂ ಅದನ್ನು ಒಪ್ಪಲ್ಲ ಅಂತ ರಮೇಶ್ ಜಾರಕಿಹೊಳಿ ಮಾತಾಡಿರೋದು. ನಾನು ಯಾಕೆ ಒಪ್ಪಬೇಕು? ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಕೂತಿರೋದನ್ನು ನಾನು ಯಾವತ್ತೂ ಒಪ್ಪೋದೇ ಇಲ್ಲ ಅಂತ ಹೇಳಿ ಒಂದು ಕಡೆ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ವಿಜೇಂದ್ರ ನಮ್ಮ ಪಾರ್ಟಿಯ ಲೀಡರೇ ಅಲ್ಲ, ವಿಜೇಂದ್ರ ನಮ್ಮ ಪಕ್ಷದ ನಾಯಕನೇ ಅಲ್ಲ ರೀ. ವಿಜೇಂದ್ರ ಪಕ್ಷದಲ್ಲಿ ಇನ್ನೂ ಜೂನಿಯರು, ಅವನಿಗೆ ಐಡಿಯಾಲಜಿನೇ ಇಲ್ಲ ಅಂತ ರಮೇಶ್ ಜಾರಕಿಹೊಳಿ ಹೇಳ್ತಿರೋದು. ಏನು ಐಡಿಯಾಲಜಿ ಇದೆ, ಯಾವ ಯೋಜನೆ ಇದೆ, ಯಾವ ಯೋಚನೆ ಇದೆ, ಯಾವ ಸಿದ್ಧಾಂತ ಇದೆ, ಯಾವ ತರ್ಕ ಇದೆ ವಿಜೇಂದ್ರಗೆ? ಏನೂ ಇಲ್ಲ ವಿಜೇಂದ್ರನಿಗೆ ಅಂಥೇಳಿ ರಮೇಶ್ ಜಾರಕಿಹೊಳಿ ಹೇಳಿರೋದು. ಪಕ್ಷದ ಭ್ರಷ್ಟ, ಒಂದು ಪಾರ್ಟಿದಿರ್ತಕ್ಕಂಥ ಭ್ರಷ್ಟ ಅಂತ ಒಂದು ಲೇಬಲ್ ಇದ್ದರೆ ಆ ಲೇಬಲ್ ಮಾತ್ರ ವಿಜೇಂದ್ರನಿಗೆ ಸೂಟ್ ಆಗುತ್ತೆ. ವಿಜೇಂದ್ರ ಅವನು ಅಧ್ಯಕ್ಷ ಆಗಿದ್ದಕ್ಕೆ ನನ್ನ ವಿರೋಧ ಇದೆ ಅಂತ ಏಕವಚನದಲ್ಲಿಯೂ ಕೂಡ ರಮೇಶ್ ಜಾರಕಿಹೊಳಿ ಮಾತಾಡಿದ್ದಾರೆ. ಪಕ್ಷದ ರಾಜ್ಯಾಧ್ಯಕ್ಷರ ವಿರುದ್ಧವಾಗಿ, ಬಿಜೆಪಿ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರ ವಿರುದ್ಧವಾಗಿ ರಮೇಶ್ ಜಾರಕಿಹೊಳಿ ಸಿಡಿದೆದ್ದಿರೋದು. ಕೈಯಲ್ಲಿ ಆಡಳಿತ ಕೊಡೋದು ಬೇಡ, ಬಿ ಜೆ ಪಿ ಅನ್ನೋ ಒಂದು ಪಾರ್ಟಿನಲ್ಲಿ ಒಬ್ಬರ ಕೈಗೇ ಆಡಳಿತದ ಚುಕ್ಕಾಣಿ ಕೊಟ್ಟುಬಿಡೋದು ಬೇಡ ಅಂತ ನಾವೆಲ್ಲ ಹೇಳಿದ್ವಿ. ಒಬ್ಬರ ಕೈಗೆ ಪಕ್ಷ ಸಿಕ್ಕಿಬಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಇದೇ ಒಂದು ಉದಾಹರಣೆ. ಒಬ್ಬರ ಕೈಗೆ ಪಕ್ಷ ಸಿಕ್ಕಿಬಿಟ್ರೆ ನಾನು ಕೂಡ ಎರಡನೇ ಯಡಿಯೂರಪ್ಪ ಆಗಿಬಿಡ್ತೀನಿ. ಆ ಚೇರ್ ಮೇಲೆ ಕೂತ್ಕೊಂಡ್ರೆ ಸಾಕು, ಇದ್ದಕ್ಕಿದ್ದಂತೆ ಅವರು ಸರ್ವಾಧಿಕಾರಿಗಳಾಗ್ಬಿಡ್ತಾರೆ. ಸರ್ವಾಧಿಕಾರ ಧೋರಣೆ ಬಂದುಬಿಡುತ್ತೆ. 15ರಿಂದ 20 ಜನರ ನಾಯಕತ್ವದಲ್ಲಿ ಲೀಡರ್ಶಿಪ್ಪನ್ನು ಕೊಡಿ. ಸಾಂಘಿಕವಾಗಿರಲಿ, ಸಾಮುದಾಯಿಕವಾಗಿರಲಿ ನಾಯಕತ್ವ ಅನ್ನೋದು. ಒಬ್ಬನಿಗೆ ಕೊಟ್ಟುಬಿಟ್ರೆ ಅವನೇ ಸರ್ವಾಧಿಕಾರಿ ಆಗಿಬಿಡ್ತಾನೆ. ಆ ರೀತಿಯಲ್ಲಿ ಒಂದು ಬೆಳವಣಿಗೆ ನಡೆದುಬಿಡುತ್ತೆ. 120ರಿಂದ 130 ಸ್ಥಾನಗಳನ್ನು ಗೆಲ್ಲಿಸ್ಕೊಡೋ ಶಕ್ತಿ ನಮ್ಮಲ್ಲಿ ಇವತ್ತಿಗೂ ಇದೆ. ವರಿಷ್ಠರು ಕೊಟ್ಟಂಥ ಟಾಸ್ಕ್ನಲ್ಲಿ ಫೇಲ್ ಆದರೆ ನಮ್ಮನ್ನು ಒದ್ದು ಆಚೆ ಹಾಕಿಬಿಡಿ. ಇವತ್ತಿಗೂ ನಮ್ಮ ಪಾರ್ಟಿಗೆ 120ರಿಂದ 130 ಸೀಟ್ ಗೆಲ್ಲುವಂತಹ ತಾಕತ್ತಿದೆ. ನಮ್ಗೆ ಆ ಟಾಸ್ಕ್ ಕೊಟ್ಟು ನೋಡಿ, ನೀವು ಫೇಲ್ ಆದ್ವಾ ಒದ್ದು ನಮ್ಮನ್ನು ಆಚೆ ಹಾಕಿ. ಅಥಣಿಯಲ್ಲಿ ಶಾಸಕ ರಮೇಶ್ ಜಾರಕಿಹೊಳಿ ಹೇಳಿರೋ ಮಾತಿದು. ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ, ಒಪ್ಪೋದಿಲ್ಲ. ಅದಕ್ಕಾಗಿ ಯಾರು ಸರ್ ಬದಲಾವಣೆ? ಅರವಿಂದ್ ಲಿಂಬಾವಳಿ ಅವರ ಹೆಸರು ಅದು ನನ್ನ ಡ್ಯೂಟಿ ಅಲ್ಲ, ಪಕ್ಷ ತೀರ್ಮಾನ ಮಾಡಬೇಕು. ಯಾಕಂದ್ರೆ ಅವ ಜೂನಿಯರ್, ಅವನ ಪಕ್ಷದ ಏನೂ ಅವಾಗ ಸಿದ್ಧಾಂತ ಗೊತ್ತಿಲ್ಲ. ನಮ್ಮ ಪಕ್ಷ ಭ್ರಷ್ಟನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಭಾರತೀಯ ಜನತಾ ಪಾರ್ಟಿ ಭ್ರಷ್ಟನ್ನು ಲೇಬಲ್ ಕೊಟ್ಟವ ವಿಜೇಂದ್ರ. ಅವ್ನು ಮಾಡಿದ ನಮ್ಗೆ ವಿರೋಧ. ಅದೇ ಯಡಿಯೂರಪ್ಪ ವಿರೋಧಿಲ್ಲ, ಯಡಿಯೂರಪ್ಪ ಕ್ವಶನ್ ಮಾಡೋದಿಲ್ಲ. ನಾ ವಿಜೇಂದ್ರ ಕ್ವಶನ್ ಮಾಡ್ತೀವಿ. ವಿಜೇಂದ್ರ ನಮ್ಮ ನಾಯಕ ಅಲ್ಲ. ನೋಡ್ರಿ, ನಂದು ಒಂದೇ ಮನವಿ ಐತಿ. ಈಗ ಕಳೆದ 20 ಅನಂತಕುಮಾರ್ ಸತ್ ನಂತರ ನಮ್ಮ ಪಕ್ಷದ ಭಾಳ ದೊಡ್ಡ ಹಣ ಹೋಗ್ತಿತ್ತು. ಯಾರೂ ಲೀಡರ್ ಇಲ್ಲ. ಒಂದು ಏನೋ ದೇವ್ರದ್ದು ಏನೋ ಒಂದು ಟೀಮ್ ಆಗಿದೆ. ಯಡಿಯೂರಪ್ಪನವರು ಇರಲಿ, ರಮೇಶ್ ಜಾರಕಿಹೊಳಿ, ಯತ್ನಾಳ್ಳಿ, ಒಬ್ಬರ ಕೈಯಾಗ ಕಪಿ ಮಿಶ್ರ ಸಿಗಬಾರ್ದು. ಸಾಮೂಹಿಕ ನಾಯಕ ತರಬೇಕು. ಒಬ್ಬರ ಕೈಯಾಗ ಪಕ್ಷ ಸಿಗಬಾರ್ದು. ಸಿಕ್ಕರೆ ನಾನು ಒಬ್ಬ ಸೆಕೆಂಡ್ ಯಡಿಯೂರಪ್ಪ ಆಗವ, ನಾನು ಸರ್ವಾಧಿಕಾರಿ ಆಗವ, ಆಕ್ರೋಶ ಕೂತ್ಕಲೆ. ಅದಕ್ಕಿಂತ ದಯವಿಟ್ಟು ಮನವಿ ಮಾಡ್ಕೊತಾನೆ, ಸಾಮೂಹಿಕ ನಾಯಕತ್ವ 15-20 ಜನ ಲೀಡರ್ಶಿಪ್ ಮಾಡಿ ಕೈ ಕೊಡ್ರಿ, ಟಾಸ್ಕ್ ಕೊಡ್ರಿ. ನಿಮ್ದು ಡ್ಯೂಟಿ ಅದು ಮಾಡೋದು ಕೊಡು. ಹೇಳ್ತು ಮಣ್ಣು ಹೇಳಿದ್ರು ನಾನು, ನಮ್ಮೊಂದು 15-20 ಜನಕ್ಕೆ ಕೊಡ್ರಿ. 120-130 ಸೀಟ್ ತರ್ತು ಬಿ ಜೆ ಪಿ ತದ ನಮ್ಮ ಹೊರ ಆಗದೆ ಇದು. ಸರ್, ನೀವು ವಿಜೇಂದ್ರ ಅವರ ಅಧ್ಯಕ್ಷ ಸ್ಥಾನ ಒಪ್ಕೊಂಡಿಲ್ಲ, ಎಂದೂ ಒಪ್ಪಿಲ್ಲ.